ಏ ಅಕ್ಕ, ಯಾವುದೇ ಇದು ಬ್ಯಾಗು? ಹಾಂ, ಇದಾ? ಅದು ಅದು ನಂದೇ ಕಣೆ ಬ್ಯಾಗು. ಮತ್ ನಾನು ಯಾವತ್ತೂ ನೋಡೇ ಇಲ್ಲ. ಹೊಸ್ದಾ? ಹೊಸದು ಅಲ್ಲ, ಏನೂ ಅಲ್ಲ, ನಂದೇ ಬ್ಯಾಗ್ ಇದು. ಸರಿ, ನಂಗೊಂದು ದಿವಸ ಕೊಡೆ, ಸ್ಕೂಲಿಗೆ ತಗೊಂಡು ಹೋಗ್ತೀನಿ. ನಿಂಗೆ ಯಾಕೆ ಈ ಬ್ಯಾಗಲ್ಲ? ನಿನ್ನ ಹತ್ರ ಇದೆ ತಾನೇ, ನಾನು ಕೊಡಲ್ಲ. ಕೊಡೆ ಅಕ್ಕ. ಪ್ರೀತಿ, ದೀಪಾ, ಏನು ಮಾಡ್ತಿದ್ದೀರಿ? ಅಮ್ಮ, ಅದು ಅಕ್ಕ. ಅಮ್ಮ, ಏನಿಲ್ಲ, ಮಾತಾಡ್ತಿದ್ವಿ. ಹೇಗಿತ್ತು ಮಗಳೇ ಕಾಲೇಜು? ಚೆನ್ನಾಗಿತ್ತಮ್ಮ. ಯಾಕೆ ಪ್ರೀತಿ, ಸಪ್ಪಗಿದೆಯಾ? ಹಾಂ, ಹಾಗೇನಿಲ್ಲಮ್ಮ. ಯಾರಾದರೂ ಏನಾದರೂ ಅಂದ್ರಾ? ಮೇಡಮ್ ಏನಾದರೂ ಬೈದ್ರಾ? ಹಾಗೇನಿಲ್ಲಮ್ಮ, ಮೊದಲನೇ ದಿನ ಅಲ್ವಾ, ಸ್ವಲ್ಪ ಸುಸ್ತಾಯ್ತಷ್ಟೇ. ಅಷ್ಟೇನಾ? ನನಗೆ ನೀನು ಕಾಲೇಜ್ ಹೋದಾಗ್ಲಿಂದ ಎದೆ ಒಡ್ಕೊತಾನೆ ಇತ್ತು. ನೀನು ಮನೆಗೆ ಬಂದಮೇಲೆ ನೋಡು, ನಂಗೆ ಸಮಾಧಾನ ಆಗಿತ್ತು. ಭಯ ಪಡೋದೇನಿಲ್ಲಮ್ಮ, ಒಂದೆರಡು ದಿನ ಅಷ್ಟೇ, ಸರಿ ಹೋಗುತ್ತೆ. ಹಾಗಿದ್ರೆ ಸರಿ ಬಿಡು. ಪ್ರೀತಿ, ಯಾರಾದರೂ ಸ್ನೇಹಿತರಾದ್ರಾ? ಫ್ರೆಂಡ್ಸಾ? ಇಲ್ಲ ಅಮ್ಮ, ಮೊದಲನೇ ದಿನ ಅಲ್ವಾ, ಯಾರೂ ಆಗಲಿಲ್ಲ. ಸ್ನೇಹಿತರು ಇರಬಾರ್ದು ಅಂತ ನಾನು ಹೇಳ್ತಿಲ್ಲ ಮಗಳೇ, ಆದರೆ ನೀನು ಯಾರ ಜೊತೆ ಕೂರ್ತೀಯ, ಮಾತಾಡ್ತೀಯ, ಯಾರ ಜೊತೆ ಬೆರೀತೀಯ, ಇದೆಲ್ಲ ತುಂಬ ಮುಖ್ಯ ಆಗತ್ತೆ. ನಿನ್ನ ಸ್ನೇಹಿತರು ಏನು ಯೋಚನೆ ಮಾಡ್ತಾರೆ, ಏನು ಆಸೆ ಪಡ್ತಾರೆ, ಅದು ನಿನ್ನ ಆಸೆ, ನಿನ್ನ ಯೋಚನೆ ಆಗಬಾರ್ದು ಮಗಳೇ. ಸಿಂಹವಂಶದ ಮನೆಯೊಳಾಗಿ ನನ್ನ ಮಗಳಾಗಿ ನೀನು ಹೇಗೆ ನಡ್ಕೋಬೇಕು ಅನ್ನೋದು ನೆನಪಿರಲಿ. ನೀನು ಕಾಲೇಜ್ ಹೋಗೋ ಕಾರಣ ಮರಿಬಾರ್ದು. ನಿನ್ನ ಗಮನ ಯಾವತ್ತೂ ಓದಿನ ಕಡೆನೇ ಇರಬೇಕು. ಇಲ್ಲ ಅಮ್ಮ, ಯಾವತ್ತೂ ಮರೆಯಲ್ಲ. ನೀನನ್ನು ಕಾಲೇಜಿಗೆ ಕಳ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನಂಗೆ ಗೊತ್ತು. ನಾನು ಓದಿ ಖಂಡಿತ ಸಾಧನೆ ಮಾಡ್ತೀನಿ, ನೀನು ನಂಬಿಕೆನ ನಿಜ ಮಾಡ್ತೀನಿ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ದೀಪಾ, ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚಿ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ, ಸ್ವಲ್ಪ ನೋಡಮ್ಮ. ಸರಿಮ್ಮ. ಪ್ರೀತಿ, ಈ ವಯಸ್ಸೇ ಅಂಥದ್ದು, ಪ್ರಪಂಚ ಹೊಸದಾಗಿ ಕಾಣಿಸುತ್ತೆ. ಪ್ರೀತಿ ಪ್ರೇಮ ಅಂತ ಎಲ್ಲ ಸುಂದರವಾಗಿ ಕಾಣಿಸುತ್ತೆ, ಆದರೆ ಅದ್ರ ಹಿಂದೆ ಹೋದರೆ ಬದುಕು ಕೈ ತಪ್ಪು ಹೋಗುತ್ತೆ ಅಷ್ಟೆ. ನಿಮ್ಮಪ್ಪ ನಿಮ್ಮನ್ನು ಓದಿಸ್ಬೇಕು, ನೀವೆಲ್ಲ ಎತ್ತರಕ್ಕೆ ಬೆಳೆಯೋದನ್ನು ನೋಡಬೇಕು ಅಂತ ಕನಸು ಕಂಡಿದ್ರು. ಯಾವತ್ತೇ ನಿನ್ನ ಮನಸ್ಸು ಆ ಕಡೆ ಈ ಕಡೆ ಹರಿದ್ರೂ ನಿನ್ನ ಅಪ್ಪನ ಕನಸನ್ನ ಕಣ್ಮುಂದೆ ನೆನೆಸ್ಕೊ. ಹರಪ್ಪ ಮತ್ತು ಮೊಹಂಜದಾರೋ ನಾಗರಿಕತೆ ಬಹಳ ಪ್ರಾಚೀನವಾದ್ದು. ಇದು ಸಿಂಧೂ ನದಿ ತೀರದಲ್ಲಿತ್ತು. ಅಲ್ಲಿ ಜನ ವಾಸಿಸ್ತಾ ಇದ್ರು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದ ನಂತರ ಪಂಜಾಬ್ ಪ್ರಾಂತದಲ್ಲಿ ಹರಪ್ಪ ಜನರು ವಾಸ ಮಾಡ್ತಿದ್ದಂಥ ಗುರುತುಗಳಿವೆ. ಗೊತ್ತಾಯ್ತಾ? ಇದು ಪಂಜಾಬ್. 1921 1921 ಜಾನ್ ಮಾಸೆಲ್ ಎನ್ನುವರು ಭಾರತೀಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದರು.
ಒಂದು 4 ಜನ ಹುಡುಗರು ನಿಂತ್ಕೊಳ್ಳಿ. ಯು ಅಂಡ್ ಯು ಗೆಟ್ ಅಪ್. ಚಾಕ್ ಪೀಸ್ ಬಿಸಾಕುವಷ್ಟು ಧೈರ್ಯ ಬತ್ತ ನಿಮಗೆ? ನಡಿ ಹೊರಗಡೆ. ನೀನು ಕೂತ್ಕೊಮ್ಮ, ಕೂತ್ಕೋ. ಏಯ್ ಯು, ನಾನೇನು ಕತೆ ಹೇಳ್ತಾ ಇದ್ದೀನಾ? ಹೋಗಚ್ಚೆ, ಹೋಗ್, ಗೆಟ್ ಔಟ್. ಇನ್ನೂ ಇಲ್ಲೇ ನಿಂತಿದ್ಯಾ? ಹೊರಗೆ ಹೋಗ್ತೀಯಲ್ವೋ? ಹೊರಗೆ ಹೋಗೋ. ಮಾಡ್ತೀನಿ ತಡೀರಿ. ಈಗ ತಾನೇ ಒಂದು ಹೊಸ ಪ್ಲಾನ್ ಹೊಳ್ದಿದೆ. ಆದಷ್ಟು ಬೇಗ ಅದನ್ನು ಪ್ರಯೋಗ ಮಾಡ್ತೀನಿ. ಎಲ್ಲ ನಾನು ಅಂದ್ಕೊಂಡ ಹಾಗೆ ಆದರೆ ಮನು ಕತೆ ಆದ್ರೆ ಅವನು ಮನೆ ಬಿಟ್ಟೆ ಹೊರಗೆ ಬರಲ್ವಲ್ಲ, ಏನು ಮಾಡ್ತೀಯ? ಕುದುರೆ ಇದ್ದಲ್ಲಿ ಹಳ್ಳ ಬರಲ್ಲ, ಹಳ್ಳ ಇದ್ದ ಕಡೆ ಕುದುರೆನ ಕರ್ಕೊಂಡು ಹೋಗಬೇಕು. ಮನು ಹೊರಗೆ ಬರಲ್ಲ ಅಂತ ಸುಮ್ಮನೆ ಕೂರಬಾರ್ದು, ಅವನ್ನ ಮನೆ ಒಳಗೆ ಮುಗಿಸ್ಬೇಕು.